ಅಲ್ಲ ಬೇಗ ಮುಗಿಸಿ. ನಿಮ್ಮ ಊರಿನ ಸಮಸ್ಯೆ ಮಾತ್ರ ಹೇಳಿ. ಊರ ಸಮಸ್ಯೆ ಹೇಳಿ. ನಿಲ್ಲು. ಮಾನ್ಯ ಅಧ್ಯಕ್ಷರೇ, ಅತಿ ಹೆಚ್ಚು ಅಡಿಕೆ ಬೆಳೆಯುವಂತ ಚನ್ನಗಿರಿ ಕ್ಷೇತ್ರವಾಗಿದ್ದು ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬರ ಕಾಳುಗುಣದಿಂದ ಉತ್ತಮವಾದ ಒಂದು ಮಳೆ ಆಗ್ತಾ ಇದೆ. ಈ ಉತ್ತಮವಾದ ಮಳೆ ಆದಂತ ಸಂದರ್ಭದಲ್ಲಿ ನಮ್ಮ ಬೆಳೆದಂತ ನಮ್ಮ ಅಡಿಕೆಗಳನ್ನ ರೈತರು ಹೊಲಗಳಿಂದ ನಮ್ಮ ಕೇಣಿ ಮನೆಗಳಿಗೆ ತರುವಂತ ಒಂದು ಸಂದರ್ಭದಲ್ಲಿ ರಸ್ತೆಗಳು ತುಂಬಾ ಹಾಳಾಗಿದ್ದು ಈ ಕಡೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಸಂಬಂಧಪಟ್ಟ PRE ಸಚಿವರು ಗಮನ ಕೊಡಬೇಕು. ಜೊತೆಗೆ ಈ ಸಂದರ್ಭದಲ್ಲಿ ಅಡಿಕೆ ಬೆಳೆದಂತ ರೈತರಿಗೆ ಅವಮಾನ ಮಾಡಿದಂತ ಜ್ಞಾನೇಂದ್ರ ಅವರು ಈ ಒಂದು ವಿಷಯಗಳ ಚರ್ಚೆ ಮಾಡೋದು ಬಿಟ್ಟು ಈ ಬಿಜೆಪಿಗರು ನಮ್ಮ ರೈತರಿಗೆ ಅವಮಾನ ಮಾಡೋದ್ರ ಜೊತೆಗೆ ಈ ಒಂದು ಏನು ಇವರು ನಮ್ಮ ವಾಲ್ಮೀಕಿ ನಿಗಮದ ಹಗರಣ ಬಗ್ಗೆ ನ್ಯಾಯ ಕೊಡಲು ಹೊರಟಿರುವಂತ ಸರ್ಕಾರನ ಒಂದು ಅಡ್ಡದಾರಿಗೆ ತರುವಂತ ವ್ಯವಸ್ಥೆನ ಮಾಡಿ ದಲಿತರಿಗೆ ಅನ್ಯಾಯ ಮಾಡ್ತಿದ್ದಾರೆ. ಇದನ್ನ ನಮ್ಮ ಜನ ಯಾವುದೇ ಕಾರಣಕ್ಕೂ ದಲಿತರು ಇವರು ಕ್ಷಮಿಸಲ್ಲ. ಇವರು ಮಾಡಿದಂತ 220 ಕೋಟಿ ಹಗರಣಕ್ಕೆ ಮೊದಲು ಇವರು ಮಾಹಿತಿ ಕೊಡಬೇಕು. ಮೊದಲು ಅದಕ್ಕೆ ಉತ್ತರ ಕೊಡೋದ್ರ ಮುಖಾಂತರ ಇವರು ನಮ್ಮ ಸದನದಿಂದ ದಯಮಾಡಿ ತಾವುಗಳು ನಮ್ಮ ರೈತರಿಗಾಗಿರೋ ಅನ್ಯಾಯನ ಮಾತಾಡಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈ ಒಂದು ಬಿಜೆಪಿ JDS ಅಕ್ರಮ ಸಂಬಂಧ ಏನಿದೆ ಇವರು ಹೊರಗಡೆ ಕಳಿಸಿ, ಮೊದಲು ಅಕ್ರಮ ಸಂಬಂಧ ಇರುವಂತ ಹೊರಗಡೆ ಕಳಿಸಿ ನಮ್ಮ ರೈತರ ಪರವಾಗಿ ಏನು ಮಳೆಯಿಂದ ಹಾನಿಯಾಗಿರುವಂತ ನಮ್ಮ ರೈತರಿಗೆ, ಯಾಕೆ ಅಂದ್ರೆ ಅಡಿಕೆ ಗೋಟ್ ಆಗಂತ ಸಂದರ್ಭ ಬರ್ತದೆ. ಉತ್ತಮ ಬೆಲೆ ಇದೆ. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದಾಗಿಂದ ಅಡಿಕೆಗೆ ಉತ್ತಮವಾದ ಬೆಲೆ ಸಿಕ್ಕಿದೆ. ಈ ಒಂದು ಬೆಲೆಯನ್ನ ರೈತರು ಪಡಿಬೇಕಪ್ಪ ಅಂದ್ರೆ ಅಡಿಕೆನ ಗೋಟ್ ಹಾಕಿ ಬಿಡದೇನೆ ರಸ್ತೆಗೆ ಒಂದು ಅನುಕೂಲ ಆಗಬೇಕು. ಈ ಒಂದು ಚರ್ಚೆ ಮಾಡಿ ರಸ್ತೆಗೆ ಅನುದಾನ ಬಿಡುಗಡೆ ಮಾಡಂತ ಈ ಸಂದರ್ಭದಲ್ಲಿ ಅಡ್ಡದಾರಿ ಹಿಡಿಸುತ್ತಿರುವಂತ ಈ ಬಿಜೆಪಿ ಸಮ್ಮಿಶ್ರ ಸರ್ಕಾರ ಇವರೇನು ಅತಂತ್ರದಾಗಿ ಬಂದು ಇವತ್ತು ಬೀದಿಲಿ ನಿಂತಿದ್ದಾರೆ. ಇವ್ರು ದಯಮಾಡಿ ಹೊರಗಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸಬೇಕಂತ ಈ ಮೂಲಕ ಮನವಿ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮ ಧನ್ಯವಾದ ಅಧ್ಯಕ್ಷರೇ.